ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಇವತ್ತು ನಾನು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತೀನಿ. ಜೀವನದಲ್ಲಿ ನಮಗೆ ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೂ, ಯೌವನ ಅಥವಾ ಮುದುಕರವರೆಗೂ ನಂಬಿಕೆ ಅನ್ನೋದು ತುಂಬ ಮುಖ್ಯ. ಒಂದು ಸಂಬಂಧ ಗಟ್ಟಿಯಾಗಿ ಉಳಿಬೇಕಾದ್ರೆ ಯಾವಾಗ ಸಂಬಂಧ ಗಟ್ಟಿಯಾಗಿರುತ್ತೋ ಆಗ ಪ್ರೀತಿ, ಪ್ರೇಮ ಅಥವಾ ಒಂದು ಕಾಳಜಿ, ಎಲ್ಲವೂ, ಉಲ್ಲಾಸ, ಉತ್ಸಾಹ ಎಲ್ಲವೂ ಬರುತ್ತೆ. ಯಾವಾಗ ಆ ನಂಬಿಕೆಗೆ ಪೆಟ್ಟು ಬೀಳುತ್ತೋ ಎಲ್ಲವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬರಬೇಕಾಗುತ್ತೆ. ನಂಬಿಕೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕೊಡೋದಾದರೆ, ಒಂದು ಗಾಜು. ಈಗ ಮುಖ ನೋಡುವ ಗಾಜು ಅಂದರೆ ಕನ್ನಡಿ ನಮ್ಮ ಪ್ರತಿಬಿಂಬವನ್ನು ತೋರಿಸುತ್ತೆ. ಕನ್ನಡಿ ಯಾವ ಸುಳ್ಳನ್ನು ಹೇಳೋದಿಲ್ಲ. ಅಂದರೆ ನಾವೇನು ಪ್ರಾಜೆಕ್ಟ್ ಆಗ್ತೀವೋ, ನಾವೇನು ತೋರ್ತೀವೋ ಕನ್ನಡಿಯಲ್ಲಿ ನಾವೇನು ಕನ್ನಡಿಯಲ್ಲಿ ತೋರ್ತೀವೋ ಅದೇ ನಮಗೆ ಪ್ರತಿಬಿಂಬವಾಗಿ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಹಾಗೆ ಒಮ್ಮೆ ಒಡೆದು ಹೋದ ಗಾಜಿನಲ್ಲಿ ಮುಖ ನೋಡಬಾರ್ದು ಅಂತ ಹೇಳ್ತಾರೆ ಹಿರಿಯರು. ನಿಮಗೆಲ್ಲರಿಗೂ ಗೊತ್ತು ಅಲ್ವಾ? ಹಾಗೆಯೇ ಈ ಒಡೆದ ಗಾಜಿನಲ್ಲಿ ಮುಖ ಹೇಗೆ ನಮಗೆ ನೋಡಲಿಕ್ಕಾಗಲ್ವೋ ಅಥವಾ ನೋಡಬಾರ್ದು, ಅಥವಾ ನೋಡಿದರೂ ಅದು ಸರಿಯಾಗಿ ಕಾಣಲ್ವೋ, ಹಾಗೆ ಅದನ್ನು ಹೇಗೆ ಸರಿಪಡಿಸಲಿಕ್ಕೆ ಆಗಲ್ವೋ, ಮತ್ತೆ ರಿಪೇರಿಗೆ ಬರಲ್ವೋ, ಹಾಗೆ ನಂಬಿಕೆ ಅನ್ನೋದು ಕೂಡ ಅಷ್ಟೇ. ಒಮ್ಮೆ ಒಡೆದು ಹೋದರೆ ಆ ನಂಬಿಕೆ ಹೃದಯ ಚೂರಾದ ಹಾಗೆ. ಅದನ್ನು ಸರಿಪಡಿಸಲಿಕ್ಕೆ ತುಂಬಾ ಕಷ್ಟ, ಆಗೋದೇ ಇಲ್ಲ ಅಂತ ಹೇಳ್ಬೋದು. ರಿಪ್ಲೇಸ್ಮೆಂಟ್ ಇಲ್ಲ ಅದಕ್ಕೆ. ಮೊದಲಿನಿಂದಲೇ ಸಣ್ಣ ಮಕ್ಕಳಿಗಾಗಿರಬಹುದು ಅಥವಾ ದೊಡ್ಡವರೇ ಆಗಿರಬಹುದು, ಏನು ಹೇಳಬೇಕು ಅಂತ ಹೇಳಿದರೆ, ಸತ್ಯವನ್ನೇ ಹೇಳಿ. ಅದೇನೇ ಆಗಲಿ, ತಲೆ ಹೋಗಲಿ ಬೇಕಾದರೆ ಸತ್ಯವನ್ನೇ ಹೇಳಿ. ಸತ್ಯ ಹೇಳಿದರೆ ಯಾವ ಸಮಸ್ಯೆನೂ ಇರುವುದಿಲ್ಲ ಅಲ್ವಾ? ಸತ್ಯಕ್ಕೆ ಯಾವತ್ತಿದ್ರೂ ಜಯ, ಸುಳ್ಳಿಗೆ ಯಾವತ್ತಿದ್ರೂ ಅವಮಾನ, ಒಳ್ಳೆಯ ಒಂದು ಮನ್ನಣೆ ಇರೋದಿಲ್ಲ. ಅದು ಯಾವತ್ತಿದ್ರೂ ಸುಳ್ಳೆ, ಸತ್ಯ ಯಾವತ್ತಿದ್ರೂ ಸತ್ಯನೇ. ಕೆಲವೊಂದು ಸಂದರ್ಭಗಳಲ್ಲಿ ಸತ್ಯ ಹೇಳಲಿಕ್ಕಾಗದೇ ಇರಬಹುದು, ಆದರೆ ಮತ್ತೆ ಹೇಳ್ಬಹುದಲ್ವಾ? ಮತ್ತೆ ಹೇಳ್ಬೋದು. ಹಾಗೆ ಅದನ್ನು, ಆ ಒಂದು ನಂಬಿಕೆಯನ್ನು ಇನ್ನೊಂದು ವಸ್ತುವಿಗೂ ಹೋಲಿಸ್ತಾರೆ. ಅಂದರೆ ಹಗ್ಗಕ್ಕೆ. ಈಗ ಹಗ್ಗ ಇರುತ್ತೆ, ಅದೆಷ್ಟೇ ದೊಡ್ಡದಾಗಿರ್ಬೋದು, ಸಣ್ಣದಾಗಿರಬಹುದು ಅಲ್ವಾ? ಆ ಒಂದು ದಾರ ಒಮ್ಮೆ ಕಟ್ಟಾದರೆ ಅದನ್ನು ಗಂಟು ಹಾಕಲೇಬೇಕು ಅಲ್ವಾ? ಜೋಡಿಸಬೇಕಾದ್ರೆ ಮತ್ತೆ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಂಬಿಕೆ ಕೂಡ ಹಾಗೆ, ದಾರದ ಥರನೋ ಕನ್ನಡಿ ಥರನೋ ಆಗಬಾರ್ದು. ಅಂದರೆ ಒಡಿಬಾರ್ದು, ದಾರ ಕಟ್ಟಾದ ಹಾಗೆ ಆಗಬಾರ್ದು. ಅದೊಮ್ಮೆ ಆ ನಂಬಿಕೆ ಹೋಯಿತು ಅಂತ ಹೇಳಿದರೆ ಮತ್ತೆ ರಿಪ್ಲೇಸ್ಮೆಂಟ್ ಇಲ್ಲ. ಅದಕ್ಕಾಗಿ ಇಲ್ಲಿ ತನಕ ನೀವು ಎಷ್ಟೇ ಸುಳ್ಳು ಹೇಳಿರ್ಬೋದು, ಎಷ್ಟೇ ಒಂದು ಸುಳ್ಳಿಗೆ ಒತ್ತು ಕೊಟ್ಟಿರಬಹುದು, ಅಥವಾ ಮನ್ನಣೆ ಕೊಟ್ಟಿರಬಹುದು, ಅಥವಾ ನೀವೇ ಸುಳ್ಳು ಹೇಳಿರಬಹುದು, ಅಥವಾ ಬೇರೆ ಯಾರೋ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಮಕ್ಕಳು, ಹೆಂಡತಿ, ಗಂಡ, ಯಾರೇ ಇರ್ಬೋದು, ಅಕ್ಕ, ತಂಗಿ, ಯಾರೇ ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಫ್ರೆಂಡ್ಸಲ್ಲಿ ಯಾರೇ ಇರಬಹುದು, ಸುಳ್ಳು ಹೇಳುವವರಿಗೆ ಒಂದು ಮಾತನ್ನು ಹೇಳಿ, ಈ ರೀತಿ ಅಂತ. ಅಂದರೆ ಕನ್ನಡಿ ಮತ್ತು ಹಗ್ಗದ ಉದಾಹರಣೆಯನ್ನು ಕೊಡಿ. ಯಾವತ್ತೂ ಸರಿ ಮಾಡೋಕ್ಕಾಗಲ್ಲ, ಅದರಿಂದ ನಿಜ ಹೇಳಿ, ಏನೂ ಆಗಲ್ಲ ಅಂತ. ನಿಜ ಹೇಳಿ, ಅದರಿಂದ ಒಮ್ಮೆ ಕಷ್ಟ ಆಗಬಹುದು. ಆ ಒಂದು ಕ್ಷಣಿಕ ಕಷ್ಟವನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇದ್ದವರು ಸುಳ್ಳು ಹೇಳಿ ನಿರಂತರ ಕಷ್ಟವನ್ನು ಪಡಬೇಕಾಗುತ್ತೆ. ಅದು ನೆನಪಾದಾಗ ಅದರಿಂದ ಬರುವಂತಹ ಚುಚ್ಚು ಮಾತುಗಳಿರಬಹುದು, ಅವಮಾನಗಳಿರಬಹುದು, ಅಥವಾ ನೀನು ಸುಳ್ಳು ಹೇಳಿದ್ದೀಯಾ ಅಂತ ಪ್ರಶ್ನಿಸ್ತಾ ಇರುವಂಥದ್ದಾಗಿರ್ಬೋದು. ಯಾವಾಗ ಒಂದು ಅನುಮಾನವನ್ನೋದು ಶುರುವಾಗುತ್ತೆ ಅಂತ ಹೇಳಿದರೆ, ನಂಬಿಕೆಯನ್ನು ಕಳ್ಕೊಂಡಾಗ. ಆ ನಂಬಿಕೆಯನ್ನು ಕಳ್ಕೊಳ್ಳೋಕ್ಕೆ ಏನು ಮುಖ್ಯ ಕಾರಣ ಅಂತ ಹೇಳಿದರೆ, ಕೆಲವೊಂದು ವಿಷಯಗಳನ್ನು ಮುಚ್ಚಿಡುವಂಥದ್ದು ಅಥವಾ ಸುಳ್ಳು ಹೇಳುವಂಥದ್ದು. ಈ ಸುಳ್ಳು ಹೇಳೋದ್ರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿದರೆ, ಮತ್ಯಾವತ್ತೂ ನಂಬುವಂಥ ಪರಿಸ್ಥಿತಿ ಬರಲ್ಲ. ಯಾಕೆ ಅಂತ ಹೇಳಿದರೆ, ಒಮ್ಮೆ ಒಡೆದ ಗಾಜು, ಈಗ ಮುಖ ನೋಡ್ತೀವಿ, ನಮಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಕನ್ನಡಿ. ಈ ಕನ್ನಡಿ ಒಮ್ಮೆ ಒಡೆದ್ರೆ ಅದನ್ನು ಸರಿಪಡಿಸಿ ಅದನ್ನು ಮುಖ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಿರಿಯರು ಹೇಳ್ತಾ ಇರ್ತಾರೆ, ಒಡೆದ ಕನ್ನಡಿಯಲ್ಲಿ ಮುಖ ನೋಡಬಾರ್ದು ಅಂತ. ಹಾಗೆ
ಒಮ್ಮೆ ಮನಸ್ಸು ಏನಾದರೂ ಚೂರಾದರೆ, ಅಂಥ ಪರಿಸ್ಥಿತಿಗೆ ಏನಾದರೂ ಹೋದರೆ, ಆ ನಂಬಿಕೆ ಅನ್ನೋದು ಪೂರ್ತಿಯಾಗಿ ಸತ್ತು ಹೋದರೆ ಮತ್ತೆ ನಂಬಿಕೆಯನ್ನು ಬರೆಸೋದು ತುಂಬ ಕಷ್ಟ. ಅದು ಡೌಟ್ ಪಡೋರಿಗಾಗಿರ್ಬೋದು, ನಂಬಿಕೆಯನ್ನು ಗಳಿಸುವವರಿಗಾಗಿರ್ಬೋದು, ನಂಬಿಕೆಯನ್ನು ಉಳಿಸುವವರಿಗಾಗಿರಬಹುದು. ತುಂಬಾ ಕಷ್ಟ ಆಗುತ್ತೆ, ಅದು ಹಿಂಸೆ ಆಗುತ್ತೆ. ಅದಕ್ಕಾಗಿ ನಂಬಿಕೆ ಮುಖ್ಯ. ನಂಬಿಕೆ ಮುಖ್ಯ ಆಗಬೇಕಾದ್ರೆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಮುಖ್ಯ. ಪ್ರತಿ ಸಾರಿನೂ ರಿಪೀಟ್ ಆಗ್ತಾ ಇದೆ ಏನೋ ಒಂದು ವಿಷಯ ಅಂತ ಹೇಳಿದರೆ ಅದರಿಂದ ನೀವು ಪಾಠ ಕಲಿಬೇಕಾಗುತ್ತೆ, ಅಥವಾ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತ ಅರ್ಥ. ಯಾವಾಗ ಪದೇ ಪದೇ ಏನಾದರೂ ಸಮಸ್ಯೆಗಳಾಗುತ್ತೆ, ಅದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಿಂದ ಹೊರಬರಬೇಕಾದ್ದು ಅನಿವಾರ್ಯ. ಹಾಗಂತ ನೀವು ಅದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ. ಎಸ್ಕೇಪ್ ಆದರೆ ಮತ್ತೆ ರಿಟರ್ನ್ ಬರುತ್ತೆ ಅದು. ಸೊ ಕರ್ಮ ರಿಟರ್ನ್ ಆಗುತ್ತೆ ಅಂತ ಹೇಳ್ತೀವಲ್ಲ. ಸೊ ನಾವು ಮಾಡುವ ಕರ್ಮ ಅಥವಾ ನಾವು ಮಾಡುವ ಕೆಲಸ, ನಮ್ಮ ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತುಗಳು ಮತ್ತೆ 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 ಅದು ರಿಪೀಟ್ ಆಗಿ ಮತ್ತೆ ನಮಗೆ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕೆಲಸವನ್ನು ಕೃಷ್ಣ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅದರ ಎಲ್ಲ ಪ್ರತಿಯೊಂದು ಫಲಗಳನ್ನು ಕೂಡ ಅವನು ತೆಗೆದುಕೊಂಡು ಅವನು ನಮಗೆ ರಿಟರ್ನ್ ಫಲವನ್ನು ಕೊಡ್ತಾನೆ. ಏನಾದರೂ ತಪ್ಪು ಸರಿಗಳನ್ನು ಅಲ್ಲೇ ಅದು ಸರಿ ಮಾಡುವಂತಹ ಕೆಲಸ ಆಗುತ್ತೆ. ಆದರೆ ನನ್ನದು ನಾನು ಇರೋದೇ ಹೀಗೆ, ನನ್ನ ಒಂದು ನಾನು ಯಾರಿಗೂ ಬಗ್ಗಲ್ಲ, ನಾನು ಸುಳ್ಳು ಹೇಳಿದರೂ ಪರವಾಗಿಲ್ಲ, ನಾನು ಹೀಗೆ ಇರ್ತೀನಿ, ಬೇಕಾದವರು ಅರ್ಥ ಮಾಡ್ಕೋಬೋದು, ಬೇಡದವರು ಬಿಟ್ಟು ಹೋಗ್ಬೋದು ಅಂತ ಉಡಾಫೆ ಮಾತುಗಳು ಅಥವಾ ಬೇಕಾಬಿಟ್ಟಿಯಾಗಿರುವಂಥದ್ದು, ಇನ್ನೊಬ್ಬರ ಫೀಲಿಂಗ್ಗಳಿಗೆ, ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದೇ ಇರುವಂಥದ್ದು, ಅವರ ಜೀವನದಲ್ಲಿ ಆಟ ಆಡುವಂಥದ್ದು, ಇವುಗಳೆಲ್ಲ ಪಾಠ ಕಲಿಸುತ್ತೆ ಮುಂದಕ್ಕೆ. ಯಾವ ರೀತಿ ಪಾಠ ಕಲಿಸುತ್ತೆ ಅಂತ ಹೇಳಿದ್ರೆ ಅದನ್ನು ಸರಿಪಡಿಸೋಕ್ಕೆ ಸಾಧ್ಯ ಆಗೋದಿಲ್ಲ, ಅಂಥ ಒಂದು ಪಾಠ ಕಲಿಸುತ್ತೆ. ದೊಡ್ಡವರಾದ ನೀವೇ ಸುಳ್ಳು ಹೇಳ್ತಾ ಹೋದರೆ ಸಣ್ಣವರಾದ ಮಕ್ಕಳೇನು ಮಾಡ್ತಾರೆ ಅಲ್ವಾ? ಅದಕ್ಕೆ ದೊಡ್ಡವರಾದ ನಾವೇ ಸತ್ಯವನ್ನೇ ನುಡಿಯಬೇಕಾಗುತ್ತೆ. ಸತ್ಯವಂತರಿಗೆ ಯಾವತ್ತೂ ಕಷ್ಟ ಬರಲ್ಲ. ಯಾಕಂತ ಹೇಳಿದರೆ ಕಷ್ಟ ಬರುತ್ತೆ ಅಂತ ಅಂದ್ಕೋಬಹುದು, ಅದು ಕ್ಷಣಿಕ. ಓಕೆ, ಏನಾದರೂ ಸತ್ಯ ಹೇಳಿದಾಗ ಏನಾದರೂ ಶಿಕ್ಷೆ ಆಯಿತು ಅಂತ, ಆದರೆ ಅದು ಕ್ಷಣಿಕ. ಸತ್ಯ ಯಾವತ್ತಿದ್ರೂ ಸತ್ಯನೇ, ಸುಳ್ಳು ಯಾವತ್ತಿದ್ರೂ ಸುಳ್ಳೇ. ಸುಳ್ಳಿಗೆ ಸಿಗುವಂತಹ ಒಂದು ಪನಿಷ್ಮೆಂಟ್ ಇದೆಯಲ್ಲ, ಅದು ಸತ್ಯಕ್ಕೆ ಸಿಗಲ್ಲ ಅಷ್ಟು ಬೇಗ. ಯಾಕಂತ ಹೇಳಿದರೆ ಸತ್ಯಕ್ಕೆ ಒಮ್ಮೆ ನೋವಾಗ್ಬೋದು. ಸತ್ಯ ಹೇಳಿದಾಗ ಮಕ್ಕಳೇ ಆಗಿರಬಹುದು, ಏನಾದರೂ ಮಾಡಿ ಸಿಕ್ಕಾಕೊಂಡಾಗ ಸತ್ಯ ಹೇಳಿದಾಗ ಏನು ಪ್ರಾಬ್ಲಮ್ ಆಗಲ್ಲ. ಅದನ್ನು ಮುಚ್ಚಿ ಸೆಕೆಂಡ್ ಟೈಮ್ ಕೂಡ ಅದನ್ನೇ ರಿಪೀಟ್ ಮಾಡ್ತಾ ದೊಡ್ಡವರು ಕೂಡ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾರೆ. ಸ್ಕೂಲಲ್ಲಾಗಲಿ, ಟೀಚರ್ಸ್ಗಳಾಗಲಿ, ಮನೆಯಲ್ಲಿ ಮತ್ತೆ ಅದು ಅಭ್ಯಾಸ ಆದಾಗ ಹೊರಗಿನ ಪ್ರಪಂಚ ಅಂದರೆ ಹೊರಗೆ ಯಾರ್ಯಾರು ಇರ್ತಾರೋ, ಇವಾಗ ಪಬ್ಲಿಕ್, ಅಲ್ಲಿ ಕೂಡ ಸಮಸ್ಯೆಗಳು ಹಾಗೆ ಆಗುತ್ತೆ. ಅದಕ್ಕೆ ಮನೆಯಿಂದಲೇ ತಿದ್ದಬೇಕಾಗತ್ತೆ. ಮಕ್ಕಳನ್ನೇ ಆಗಲಿ ನಮ್ಮನ್ನೇ ಆಗಲಿ ನಾವು ತಿದ್ಕೋಬೇಕಾಗುತ್ತೆ. ಯಾಕಂತ ಹೇಳಿದರೆ ಸುಳ್ಳು ಯಾವತ್ತಿದ್ರೂ ವಿಷಕ್ಕೆ ಸಮಾನ. ಅದು ಒಮ್ಮೆ ತೆಗೆದುಕೊಂಡಾಗ ಅದು ಹಾನಿ ಮಾಡೇ ಮಾಡುತ್ತೆ ಅಲ್ವಾ? ವಿಷ ಅನ್ನೋದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಹಾಗೆ ಸತ್ಯಕ್ಕೆ ಯಾವತ್ತಿದ್ರೂ ಸೋಲಿಲ್ಲ, ಅದು ಸತ್ಯನೇ ಯಾವತ್ತಿದ್ರೂ ಅಲ್ವಾ? ಅದಕ್ಕೋಸ್ಕರ ಯಾವತ್ತೂ ಕೂಡ ಸತ್ಯವನ್ನೇ ಮಾತಾಡಿ, ಅದು ನಿಮ್ಮನ್ನು ಗೆಲ್ಲಿಸುತ್ತೆ, ನಿಮ್ಮನ್ನು ಎತ್ತರದ ಸ್ಥಾನಕ್ಕೆ ಹೋಗಿ ನಿಲ್ಲಿಸುತ್ತೆ. ಯಾವಾಗ ಕೆಲವೊಂದು ವಿಷಯಗಳನ್ನು ಒಂದು ಸುಳ್ಳು ಹೇಳೋಕ್ಕೋಗಿ ತುಂಬ ಸುಳ್ಳುಗಳನ್ನು ಯಾವಾಗ ಪೋಣಿಸ್ತಾ ಇನ್ನೊಬ್ಬರನ್ನು ಬಚಾವ್ ಮಾಡೋಕ್ಕಾಗಿಯೋ ಅಥವಾ ನಿಮ್ಮನ್ನೇ ನೀವು ಬಚಾವ್ ಮಾಡೋಕ್ಕಾಗಿಯೋ ಸುಳ್ಳುಗಳನ್ನು ಹೇಳ್ತಾ ನೀವು ದೊಡ್ಡ ಶಿಕ್ಷೆಯನ್ನೇ ಅನುಭವಿಸಬೇಕಾಗುತ್ತೆ, ಅಥವಾ ನಿಮ್ಮವರಿಗೆ ದೊಡ್ಡ ಶಿಕ್ಷೆಯನ್ನೇ ಕೊಡಬೇಕಾಗುತ್ತೆ. ಅದನ್ನು ತಪ್ಪಿಸಬೇಕಂತ ಹೇಳಿದ್ರೆ ಸತ್ಯ ಹೇಳುವ ಒಂದು ಧೈರ್ಯವನ್ನು ಮಾಡಿ. ಸತ್ಯ ಹೇಳೋಕ್ಕೆ ತುಂಬ ಧೈರ್ಯ ಬೇಕು, ಆಯಿತಾ? ಸತ್ಯವನ್ನು ಹೇಳೋಕ್ಕೆ ನೀವು ಪ್ರಯತ್ನ ಮಾಡಿ, ನಿಮ್ಮಿಂದ ಸಾಧ್ಯ ಇದೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನೀವು ಸತ್ಯವಂತರೇ ಆಗಿ ಯಾವ ಸಮಸ್ಯೆನೂ ಬರೋದಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಒಂದು ನೆನಪು ಮಾಡಿಕೊಂಡು ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸ್ತಾ ಎಲ್ಲ ಕಾರ್ಯಗಳನ್ನು, ಪ್ರತಿಯೊಂದು ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಒಂದು ತುತ್ತು ತಿಂದರೂ ಕೂಡ ಅದನ್ನು ನಾವು ಕಣ್ಣಿಗೊತ್ಕೊಂಡು ತಿಂತೀವಿ. ಯಾಕಂತ ಹೇಳಿದರೆ ನಿನ್ನ ಪ್ರಸಾದ ದೇವ್ರೇ ಅಂತ.
ಅದೇನೇ ಸಿಕ್ಕಲಿ ಅಲ್ವಾ. ಹಾಗೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಏನೇ ಒಂದು ನಮ್ಮ ಕರ್ಮಫಲದಿಂದ, ಹಿಂದಿನ ಜನ್ಮದ ಪೂರ್ವ ಪುಣ್ಯದ ಫಲದಿಂದಲೇ ನಾವು ಏನಾದರೂ ಈ ಜನ್ಮದಲ್ಲಿ ಪಡೆಯೋಕ್ಕೆ ಅಥವಾ ಕಳ್ಕೊಳ್ಳೋಕ್ಕೆ ಹುಟ್ಟಿರ್ತೀವಿ ಅಲ್ವಾ. ಅದರಿಂದ ಪಾಠ ಕಲಿಯೋಕ್ಕೆ ಹುಟ್ಟಿರ್ತೀವಿ. ಸೊ ಅದನ್ನು ನಾವು ಈ ಜನ್ಮದಲ್ಲಿ ಕರೆಕ್ಟಾಗಿ ನಿಭಾಯಿಸಬೇಕು. ಅದು ಯಾವಾಗ ನಾವು ಕರೆಕ್ಟಾಗಿ ನಿಭಾಯಿಸ್ತಾ ಇಲ್ವೋ, ಎಲ್ಲಿ ನಮ್ಮ ತಪ್ಪಾಗ್ತಾ ಇದೆಯೋ ಅದು ನಮ್ಮಿಂದನೇ ದೊಡ್ಡ ಒಂದು ಶಿಕ್ಷೆಗೆ ನಾವೇ ನಮಗೆ ಕೊಟ್ಕೊಳ್ತೀವಿ. ಅಂಥ ಒಂದು ವಿಷಯಕ್ಕೆ ಹೋಗೋ ಮುಂಚೆ ಎಚ್ಚೆತ್ಕೊಂಡು ಸತ್ಯಕ್ಕೆ ಯಾವತ್ತಿದ್ರೂ ಜಯವಿದೆ, ಸತ್ಯಮೇವ ಜಯತೆ ಅಂತ ನಮಗೆ ಸಣ್ಣದಿಂದಲೂ ಹೇಳಿಕೊಟ್ಟಿದ್ದಾರೆ ಸ್ಕೂಲ್ಗಳಲ್ಲಿ ಅಲ್ವಾ. ಅದನ್ನೇ ಪಾಲಿಸಬೇಕು, ನಮ್ಮ ಮಕ್ಕಳಿಗೂ ಅದನ್ನೇ ಹೇಳಿಕೊಡಬೇಕು. ನೀವೆಲ್ಲರೂ ಕೂಡ ಇದನ್ನೇ ತಿಳಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.